ಆ ಕಡೆಯಿಂದ ಹೋಗಿ ಬಂದೀನಿ, ನಿಮ್ಮ ಭಾಗಕ್ಕೆ ಬಂದಿಲ್ಲ. ತರೀಕೆರೆ, ಚನ್ನಗಿರಿ, ಚಿಕ್ಕೋಡಿ, ರಾಯಬಾಗ, ಗೋಕಾಕ, ಈ ಕಡೆ ಯಾದಗಿರಿ, ಗುಲ್ಬರ್ಗ, ಚಿಕ್ಕಮಗಳೂರು ಇಂಥ ಊರು ಅನ್ನೋಗಲ್ಲ. ಫೋನ್ ಹಚ್ಚಿಬಿಟ್ರೆ ಸಾಕು, ನಾವು ಹೊಲ್ದಾಗ ಹೋಗ್ಬಿಟ್ರೆ ಕರೆಕ್ಟಾಗಿ ನಾನು ಗುರ್ತಾನೆ ಹೇಳ್ತೀನಿ ಇಂಥದ್ದೈತಂತ. ಆದರೆ ಈಗ ಯಾಕೆ ಹೇಳೋದಿಲ್ಲ ಅಂದರೆ ಈಗ ಭೂಮಿ ಒಳಗೆ ನೀರಿಲ್ಲ. ನನ್ನ ಮಾತು ಕೇಳಿ ಹಾಕಿ ರೈತರು ಸುಮ್ಮನೆ 1 ಲಕ್ಷ 2 ಲಕ್ಷ ಹಾಳಾಗ್ತಾರೆ ಅನ್ನೋಕ್ಕೆ ಬಿಟ್ಬಿಟ್ಟಿನಿ, ತಿಳಿತಾ. ಆದರೆ ಒಂದು ಸತ್ಯ, ಶಿಶುನಾಳ ಸರಿಪಜ್ಜನ ಹತ್ರನೂ ಸತ್ಯನ ಐತೆ. 1 ಮಳೆ ಅಲ್ದ 2 ಮಳೆ ನಿಮಗೆ ಆಯಿತು ಅಂದ್ರೆ ಹೋದ ಬೋರೆಲ್ಲ ನೀರು ತಿರುಗುವಂಥ ಆಶೀರ್ವಾದ ನಾ ಮಾಡ್ತೀನಿ. ಏನು ಹೇಳು, 1 ಅಥವಾ 2ನೇ ಮಳೆಗೆ ಹೋದ ಬೋರ್ಗಳನ್ನು ನೀರು ತಿರುಗುವಂಥ ವ್ಯವಸ್ಥೆ ಮಾಡ್ತೀನಿ, ಸರಿಯಾ? ಆದರೆ ಯಾರ ದಯ ಹೇಳ್ರಿ? ಶಿಶುನಾಳ ಸರಿಪಜ್ಜನ ದಯ. ಮತ್ತು ಅದು ಹಂಗಾದ್ರೆ ಇನ್ನೊಮ್ಮೆ ಇಲ್ಲಿ ಬರೋಕ್ಕಾಗತ್ತೆ ನನಗೆ. ಹೌದಾ? ಹೌದಪ್ಪ ಯಜ್ಜಾನಿ ಹೇಳಿದ್ದು ಸತ್ಯ ಅಂತ ಅಂದಾಗ ಬರೋಕ್ಕೆ ಬರುತ್ತೆ. ಮತ್ತು ಅದು ಸತ್ಯ ಆಗಲಿಲ್ಲ ಅಂದ್ರೆ ಬರೋಕ್ಕೂ ಆಗಲ್ಲ ನಮಗೆ. ಅದು ದೇವರು ಅಲ್ಲೇ ಇರಲಿ, ನಾವು ಅಲ್ಲೇ ಇರಲಿ ಅನ್ನೋರು, ತಿಳಿತಾ. ಅದಕ್ಕೆ ಹಸುಮಕ ನನ್ನಲ್ಲಿ ಏನೈತಿಲ್ಲ, ಸಂಪತ್ತೈತೆ. ಏನು ಸಂಪತ್ತು? ಹೃದಯ ಸಂಪತ್ತೈತೆ. ಹೃದಯ ಸಂಪತ್ತು ಐತೆ ಅನ್ನೋಕ್ಕೆ ಈ ಬಂಗಾರ ಗಿಂಗಾರ ಧರಿಸೀನಿ, ತಿಳಿತಾ. ಸುಮ್ಮನೆ ಹಂಗೆ ಬಂಗಾರ ಹಾಕ್ಕೊಂಬರತಕ್ಕಂಥ ಸಾಧ್ಯತೆ ಯಾರಿಗೂ ಆಗೋದಿಲ್ಲ. ನನ್ನ ಹೃದಯ ಸಂಪತ್ತೈತೆ, ನಾನು ಬಂಗಾರ ಇದ್ದಾಗಿದ್ದೀನಿ. ನಿಮ್ಮೆಲ್ಲರಿಗೆ ಕಂಡ್ರಾಗಿನೂ ಈ ಊರಿಗೆ ಬಂಗಾರ ಆಗಲಿ ಅಂತ ಹಾರೈಸಕ್ಕೆ ಬಂದೀನಿ ಅಪ್ಪ ಹೇಳಿದಾಗ. ಅದಕ್ಕೆ 29 ಕೋಟಿ ಜೀವರಾಶಿ ಒಳಗೆ ಮಾನವ ಶ್ರೇಷ್ಠ. 29 ಕೋಟಿ ಒಳಗೆ ಮಾನವ ಶ್ರೇಷ್ಠ. 29 ಕೋಟಿ ಅಂದ್ರೆ ದೇಶದೊಳಗೆ 80 ಕೋಟಿ ಇರ್ಬೇದವ ಹಿಂದೆ, ಈಗ ಹೆಚ್ಚಾಗಿದ್ದವು. ಆ 80 ಕೋಟಿ ಇರ್ಬಿದ್ದಕ್ಕನ 80 ಕೋಟಿ ಜೀವರಾಶಿ ಅಂತ ಅವರು ಉದಾಹರಣೆ ಕೊಟ್ಟಾರ ಹಿರಿಯರು. ಅದಕ್ಕೆ 29 ಕೋಟಿ ಜೀವರಾಶಿ ಮಾನವನ ಸಲುವಾಗಿ ದುಡಿತೈತಿ. ಏನೇಜ ಮಾನವನ ಸಲುವಾಗಿ ದುಡಿತೈತಿ ಅಂದ್ರೆ, ಒಂದು ಹಸು ಆಯ್ತು, ಒಂದು ಪಕ್ಷಿ ಆಯ್ತು, ಒಂದು ಗಿಡ ಆಯ್ತು, ಒಂದು ಮರ ಆಯ್ತು, ನಿಮ್ಮ ಕಕ್ಷಿ ಒಳಗೆ ಬದುಕುತ್ತೆ. ಅದು ಹೆಂಗೆ ಬದುಕುತ್ತಪ್ಪ ಅಂತಂದ್ರೆ, ಒಂದು ಇರ್ಬಿ ಮೇಲೆ ಕಾಲು ಇಟ್ಬಿಟ್ರೆ ಅದು ಸತ್ತು ಬಿಡುತ್ತೆ. ಯಾಕೆ ಸಾಯ್ಬಿಡ್ದಿ ಅನ್ನೋಗಲ್ಲ. ಒಂದು ಪಕ್ಷಿ ಗಿಡದ ಮೇಲೆ ಕುಂತಾಗ ಒಂದು ಹುಡುಗ ಕಲ್ಲು ಹೊಡೆದು ಬಿಟ್ರೆ ಸತ್ತು ಹೋಗ್ಬಿಡುತ್ತೆ. ಯಾಕೆ ಹೊಡೆದಿ ಅಂತ ಕೇಳಲ್ಲ, ಅದು ಜೀವ ಕೊಟ್ಟು ಬಿಡುತ್ತೆ. 10 ವರ್ಷ ಗಂಟ್ಲೆ ಅಥವಾ 5 ವರ್ಷ ಗಂಟ್ಲೆ ಒಂದು ಹಸು ಸಾಕಿ ಬಸವಣ್ಣನ ನಿಮ್ಮದೆಲ್ಲ ದುಡಿಸ್ಕೊಂಡು ಇನ್ನೊಬ್ಬ ಕೊಟ್ಟರು ನಾನು ಯಾಕೆ ಕೊಡ್ತೀನಿ ಅಂತ ಕೇಳೋದಿಲ್ಲ, ಹೌದಾ? ಹಿಂಗತಿ 29 ಕೋಟಿ ಜೀವರಾಶಿ ಮಾನವನ ಸಲುವಾಗಿ ದುಡಿದೈತೆ. ಮಾನವ ಹೆಂಗೆ ಬದುಕಬೇಕು ಅನ್ನೋದು ಪ್ರಜ್ಞೆ ಇಟ್ಕೋಬೇಕು. ಸುಮ್ಮನೆ ಹೆಂಗೆ ಮಕ್ಕಳನ್ನ ನಡೆದು ಹೆಂಗೆ ಬಿಟ್ಕೊಂತ ಹೋಗಿ. ಯಾಕಂದರೆ ಅವಕ್ಕೆ ಸಂಸ್ಕಾರ ಕೊಡಬೇಕು, ಅವಕ್ಕೊಂದು ಮಾರ್ಗ ಕೊಡಬೇಕು, ಅವಕ್ಕೊಂದು ಮಾರ್ಗ ಕೊಡಬೇಕು. ಯಾಕಂದ್ರೆ ಎಲ್ಲವೂ ನಮ್ಮ ಸಲುವಾಗಿ ದುಡಿತೈತೆ ಅನ್ನೋದು ಇದು ನಮ್ಮಲ್ಲಿ ಇಟ್ಕೋಬೇಕು. 100 ವರ್ಷ ಬೆಳೆದ ಗಿಡ ಒಂದು 100 ವರ್ಷ ಆಸರ ಕೊಟ್ಟಿರ್ತೈತೆ, ನಮ್ಗೆಲ್ಲರಿಗೂ ನೆರಳು ಕೊಟ್ಟಿರ್ತೈತೆ, ಹಣ್ಣು ಕೊಟ್ಟಿರ್ತೈತೆ. ಅದನ್ನ ಒಂದಿನ ಕಟ್ ಮಾಡಿಬಿಟ್ರೆ